ರೇಣುಕಾ ಸ್ವಾಮಿ ಪ್ರಕರಣ ದರ್ಶನ್ಗೆ ಶಾಕ್ ನೀಡಿದ ಸ್ವಿಟ್ಜರ್ಲ್ಯಾಂಡ್. ದರ್ಶನ್ ಅವರಂತಹ ನಂಬರ್ 1 ಹೀರೋ ಸುಮ್ಮನೆ ಕೂತ್ರೆ ಅವರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರರಂಗಕ್ಕೆ ನಷ್ಟ ಗ್ಯಾರಂಟಿ. ಯಾಕೆಂದ್ರೆ ವರ್ಷಕ್ಕೆ 2 ಚಿತ್ರಗಳನ್ನ ಕಡ್ಡಾಯವಾಗಿ ಮಾಡುತ್ತಾ ಬಂದವರು ದರ್ಶನ್. ಆದರೆ ಕಳೆದ ವರ್ಷ ದುರಾದೃಷ್ಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆನ್ನು ಹತ್ತಿತ್ತು. ಅಪವಿತ್ರ ಸಂಬಂಧ ಸೆರೆವಾಸ ಅನುಭವಿಸುವಂತೆ ಮಾಡಿತ್ತು. ಅಭಿಮಾನಿಗಳ ದುಃಖಕ್ಕೆ ಕಾರಣವೂ ಆಗಿತ್ತು. ಆದ್ರೆ ಈಗ ಕಾರ್ಮೋಡ ಸರಿದಿದೆ. ದರ್ಶನ್ ಬದುಕು ಮತ್ತೆ ಮೊದಲಿನ ಲಯಕ್ಕೆ ಬಂದಿದೆ. ಮಗ ಮತ್ತು ಪತ್ನಿಯ ಜೊತೆ ನೆಮ್ಮದಿಯಿಂದ ಬದುಕುತ್ತಿರುವ ದರ್ಶನ್ ಚಿತ್ರರಂಗದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ. ಶತಾಯಗತಾಯ ಈ ವರ್ಷ ಡಬಲ್ ಚಿತ್ರವನ್ನ ತೆರೆಗೆ ತರಬೇಕೆನ್ನುವ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದಾರೆ ದರ್ಶನ್. ಆದ್ರೆ ಇದೇ ಸಮಯದಲ್ಲಿ ದರ್ಶನ್ಗೆ ಅವರದೇ ನೆಚ್ಚಿನ ತಾಣವಾದ ಸ್ವಿಟ್ಜರ್ಲ್ಯಾಂಡ್ ಶಾಕ್ ನೀಡಿದೆ. ಹೌದು, ದರ್ಶನ್ ಅವರ ಹೃದಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ವಿಶೇಷವಾದ ಸ್ಥಾನಮಾನವಿದೆ. ಯಾಕೆಂದ್ರೆ ದರ್ಶನ್ ಅವರ ವೃತ್ತಿ ಬದುಕಿನ ಹಲವು ನೆನಪುಗಳು ಸ್ವಿಟ್ಜರ್ಲ್ಯಾಂಡ್ ಜೊತೆ ಇವೆ. ಪೊರ್ಕಿ ಹಿಡಿದು ರಾಬರ್ಟ್ ವರೆಗೆ ದರ್ಶನ್ ಅವರ ಹಲವು ಚಿತ್ರಗಳ ಚಿತ್ರೀಕರಣ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಡೆದಿದೆ. ಒಂದರ್ಥದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇರದ ದರ್ಶನ್ ಅವರ ಚಿತ್ರ ಅಪೂರ್ಣ. ಆದ್ರೆ ಈಗ ಇದೇ ಸ್ವಿಟ್ಜರ್ಲ್ಯಾಂಡ್ಗೆ ದರ್ಶನ್ ಕಾಲಿಡುವಂತೆ ಇಲ್ಲ. ಇದಕ್ಕೆ ಕಾರಣವಾಗಿದ್ದು ರೇಣುಕಾ ಸ್ವಾಮಿ ಪ್ರಕರಣ. ಹೌದು, ಅಸಲಿಗೆ ಎಲ್ಲರಿಗೂ ಗೊತ್ತೇ ಇದೆ. ಸದ್ಯ ದರ್ಶನ್ ತಮ್ಮ ಡೆವಿಲ್ ಚಿತ್ರದ ಚಿತ್ರೀಕರಣ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಆದ್ರೆ ಈ ಥೈಲ್ಯಾಂಡ್ ಪ್ರವಾಸ ಪೂರ್ಣ ನಿಯೋಜಿತ ಅಲ್ಲ. ಹೀಗಾಗಿ ಬೇರೆ ದಾರಿ ಇಲ್ಲದೆ ದರ್ಶನ್ ಈಗ ತಮ್ಮ ಡೆವಿಲ್ ತಂಡದ ಜೊತೆ ಥೈಲ್ಯಾಂಡ್ ನತ್ತ ಮುಖ ಮಾಡಿದ್ದಾರೆ. ಪುಕೆಟ್ ನಲ್ಲಿ ಈಗಾಗಲೇ ಬಿಡಾರ ಹೂಡಿದ್ದಾರೆ. ಇಲ್ಲಿ ಹಾಡು ಮತ್ತು ಒಂದು ಸಾಹಸ ಸನ್ನಿವೇಶವನ್ನ ಸೆರೆ ಹಿಡಿಯುವ ಪ್ಲಾನ್ ಅನ್ನ ನಿರ್ದೇಶಕ ಮಿಲನ ಪ್ರಕಾಶ್ ಮಾಡಿದ್ದಾರೆ ಎನ್ನುವ ಸುದ್ದಿ ಇದ್ದು, ಈ ಭಾಗದ ಚಿತ್ರೀಕರಣ ಮುಗಿದ್ರೆ ಚಿತ್ರದ ಬಹುತೇಕ ಚಿತ್ರೀಕರಣ ಮುಕ್ತಾಯವಾದಂತೆ ಎಂಬ ಮಾತು ಸದ್ಯ ಕೇಳಿ ಬರುತ್ತಿದೆ.